ಈ ವಿಡಿಯೋದಲ್ಲಿ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರದವರೆಗೆ ಲೊಕೇಟ್ ಆಗಿರೋ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಯಲಹಂಕ ಸರೌಂಡಿಂಗ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ನಿಮ್ಗೊಂದು ಐಡಿಯಾ ಇರುತ್ತೆ. ಸೊ ಯಾವ್ಯಾವ ಕಾಲೇಜ್ ಲೊಕೇಟ್ ಆಗಿದೆ, ಸೊ ಯಾವ್ಯಾವ ಕಾಲೇಜಿಗೆ ಸೇರಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಬೋದು. ಸೊ ಒಂದು ಲೀಸ್ಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ನಾನು ಮೇನ್ ಟಾರ್ಗೆಟ್ ಮಾಡಿರೋದು ಹೈವೇಗೆ ನಿಯರ್ ಬೈ ಇರೋ ಕಾಲೇಜಸ್ನ. ಸೊ ಹೆಬ್ಬಾಳದಿಂದ ನಾವು ಚಿಕ್ಕಬಳ್ಳಾಪುರಕ್ಕೆ ಫಸ್ಟ್ ಹೆಬ್ಬಾಳದಲ್ಲಿ ಸ್ಟಾರ್ಟ್ ಮಾಡಿದಾಗ ಹೆಬ್ಬಾಳದಲ್ಲಿ ಸ್ಟಾರ್ಟ್ ಆಗೋದೇ ಏಟ್ರಿಯಾ ಇಂಜಿನಿಯರಿಂಗ್ ಕಾಲೇಜು. ಸೊ ಆಲ್ರೆಡಿ ಒಂದು ರೆಪ್ಯುಟೇಷನ್ ಮೇಂಟೈನ್ ಮಾಡಿದೆ. ಸೊ ಹೆಬ್ಬಾಳದ ಹತ್ರ ತುಂಬಾ IT ಹಬ್ಸ್ ಇರೋದ್ರಿಂದ ಒಂದು ಮೋಸ್ಟ್ ರೆಪ್ಯೂಟೆಡ್ ಆಟೋನಮಸ್ ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಸೊ ನೆಕ್ಸ್ಟ್ ಹೆಬ್ಬಾಳದಿಂದ ನೀವು ಮುಂದೆ ಬರ್ತಾ ಇದ್ರೆ ನಮ್ಗೆ ಅಲ್ಲಿ ಕೊಡಿಗೆಳ್ಳಿ ಗೇಟ್ ಅಲ್ಲಿ ಸೊ ನಿಮ್ಗೆ ಇಂಪ್ಯಾಕ್ಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದು VTU ಅಫಿಲಿಯೇಟೆಡ್ ಕಾಲೇಜು. ಸೊ ಒಂದು ರೇಂಜ್ಗೆ ಅದು ಒಂದು ಇಂಜಿನಿಯರಿಂಗ್ ಕಾಲೇಜು, ಡಿಪ್ಲೊಮಾಗೆಲ್ಲ ಫೇಮಸ್ ಇದೆ. ಸೊ ಅದು ಒಂದು ಕಾಲೇಜ್ ಇದೆ. ಸೊ ನೆಕ್ಸ್ಟ್ ಬಂದಾಗ ನಾವು ಇಂಪ್ಯಾಕ್ಟ್ ಆದ್ಮೇಲೆ ನೆಕ್ಸ್ಟ್ ಮುಂದೆ ಬಂದ್ರೆ ಯಲಹಂಕ ಬಂದಾಗ ಯಲಹಂಕ ರೀಜನ್ ಅಲ್ಲಿ ನಮಗೆ ಈಸ್ಟ್ ವೆಸ್ಟ್ ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಈಸ್ಟ್ ವೆಸ್ಟ್ ಮೈನ್ ಬ್ರಾಂಚ್ ಬಂದು ಮಾಗಡಿ ರೋಡ್ ಅಲ್ಲಿ ಇದೆ. ಸೊ ಇವ್ರದ್ದು ಸೆಕೆಂಡ್ ಬ್ರಾಂಚ್ ನ ಇಲ್ಲಿ ಯಲಹಂಕದಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಅಷ್ಟೇ VTU ಅಫಿಲಿಯೇಟೆಡ್ ಕಾಲೇಜು. ಸೊ ಇದು ಸೆಕೆಂಡ್ ಬ್ರಾಂಚ್ ಆಗಿದೆ. ಸೊ ನೆಕ್ಸ್ಟ್ ಸ್ವಲ್ಪ ಮುಂದೆ ಬಂದ್ರೆ ಯಲಹಂಕದಲ್ಲೇ ಈಗ ರೀಸೆಂಟ್ ಆಗಿ 3-4 ಇಯರ್ಸ್ ಅಲ್ಲಿ ನಮಗೆ ಮಣಿಪಾಲ್ ಕಾಲೇಜ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮಣಿಪಾಲ್ ಅಷ್ಟೇ ಸೊ ಮೋಸ್ಟ್ ಒಳ್ಳೆ ಬ್ರಾಂಡ್ ಇರೋ ಇಂಜಿನಿಯರಿಂಗ್ ಕಾಲೇಜು. ಸೊ ಯಲಹಂಕದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಮಂಗಳೂರಲ್ಲಿ ಮಣಿಪಾಲಲ್ಲಿ ಲೊಕೇಟ್ ಆಗಿರೋದು ಮೈನ್ ಬ್ರಾಂಚ್. ಅವ್ರದ್ದು ಈಗ ಡೀಮ್ ಟು ಬಿ ಯೂನಿವರ್ಸಿಟಿ ಆಗಿ ಯಲಹಂಕದಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮೋಸ್ಟ್ ಡಿಮ್ಯಾಂಡೆಡ್, ಅಡ್ಮಿಷನ್ಗೆಲ್ಲ ತುಂಬಾ ಡಿಮ್ಯಾಂಡ್ ಇದೆ. ಸೊ IT ರಿಲೇಟೆಡ್ ಬ್ರಾಂಚಸ್ಗೆಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಮಿನಿಮಮ್ 6 lakhs ತನಕ ಚಾರ್ಜ್ ಮಾಡ್ತಿದ್ದಾರೆ. ಸೊ ಇದು ಯಲಹಂಕ ಝೋನ್ ಅಲ್ಲಿ ಲೊಕೇಟ್ ಆಗಿರೋ ಕಾಲೇಜು ಮೇಜರ್. ನೆಕ್ಸ್ಟ್ ಮುಂದೆ ಬಂದ್ರೆ ನಮ್ಗೆ ಬಾಗ್ಲೂರ್ ಕ್ರಾಸ್ ಬರುತ್ತೆ. ಆ ಬಾಗ್ಲೂರ್ ಕ್ರಾಸ್ ಅಲ್ಲಿ ನೀವೇನು ಟುವರ್ಡ್ಸ್ ಚಿಕ್ಕಬಳ್ಳಾಪುರ ಹೋಗ್ತೀವಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಸೊ ನಿಟ್ಟೆ ಅದು ಅಷ್ಟೇ ಡೀಮ್ ಟು ಬಿ ಯೂನಿವರ್ಸಿಟಿ ಆಗಿದೆ. ಸೊ ಇವರು ಅಷ್ಟೇ KCET ಅಲ್ಲಿ ಸರಿ ಯಾವುದೇ ಸೀಟ್ಸ್ ನ ಕೊಡ್ತಾ ಇಲ್ಲ. ಸೊ ಆದ್ರಿಂದ ಸೊ ನೀವೇನಿದ್ರು ಡೈರೆಕ್ಟ್ ಅಡ್ಮಿಷನ್ ತಗೊಬೇಕು ಅಂದ್ರೆ ಡೈರೆಕ್ಟ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಸೀಟ್ ಸಿಗುತ್ತೆ. ಸೊ ನಿಟ್ಟೆ ಬಿಟ್ರೆ ಏನಪ್ಪ, ಬಾಗ್ಲೂರ್ ಕ್ರಾಸ್ ಇಂದ ಸ್ವಲ್ಪ ರೈಟ್ ಸೈಡ್ ಅಲ್ಲಿ ಒಳಗಡೆ ಹೋದ್ರೆ ನಿಮ್ಗೆ ಬೃಂದಾವನ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಸೊ ಇದು ಒಂದು ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ಒಂದು ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ರೆಪ್ಯುಟೇಷನ್. ಇಲ್ಲಿ ಏನಕ್ಕೆ ಅಂದ್ರೆ ತುಂಬಾ ಕಾಂಪಿಟೇಟಿವ್ ಸರೌಂಡಿಂಗ್ ಇದೆ. ಸೊ ತುಂಬಾ ಯೂನಿವರ್ಸಿಟೀಸ್ ಇದೆ. ಸೊ ಇದಕ್ಕೆ ಇವ್ರಿಗೂ ತುಂಬಾ ಯೂಜ್ ಕಾಂಪಿಟೇಷನ್ ಇದೆ. ಇವ್ರು ಇಂಜಿನಿಯರಿಂಗ್ ಜೊತೆ ಬೇರೆ ಬೇರೆ ಡಿಗ್ರಿ ಕೋರ್ಸಸ್ನ ರನ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಡಿಗ್ರಿ ಕೋರ್ಸಸ್ಗೆ ತುಂಬಾ ಡಿಮ್ಯಾಂಡ್ ಇದೆ. ಸ್ವಲ್ಪ ಬೃಂದಾವನದಿಂದ ಮುಂದೆ ಹೋದ್ರೆ ನಮಗೆ ರೇವಾ ಯೂನಿವರ್ಸಿಟಿ ಸಿಗುತ್ತೆ. ಸೊ ಆಲ್ರೆಡಿ ರೇವಾ ಯೂನಿವರ್ಸಿಟಿ ಅಷ್ಟೇ ಒಂದು ಟಾಪ್ ರೆಪ್ಯೂಟೆಡ್ ಯೂನಿವರ್ಸಿಟಿ ಆಗಿ ಬಿಲ್ಡ್ ಆಗ್ತಾ ಇದೆ. ಸೊ ಅವರು ತುಂಬಾ 2013 ಯೂನಿವರ್ಸಿಟಿ ಮಾಡಿಕೊಂಡು ಅವ್ರದೇ ಆದ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ರೇವಾ ಯೂನಿವರ್ಸಿಟಿ ನಿಮಗೆ ಕಟ್ಕೇನಹಳ್ಳಿಯಲ್ಲಿ ಸರ್ಕಲ್ ಅಲ್ಲಿ ಇದೆ. ಸೊ ಇದು ಈ ಎರಡು ಬಾಗ್ಲೂರ್ ಕ್ರಾಸ್ ಸರೌಂಡಿಂಗ್ ಅಲ್ಲಿ ಬರುವಂತ ಈ 3 ಇಂಜಿನಿಯರಿಂಗ್ ಕಾಲೇಜಸ್. ಸೊ ನೆಕ್ಸ್ಟ್ ಟುವರ್ಡ್ಸ್ ನಾವು ಚಿಕ್ಕಬಳ್ಳಾಪುರ ಕಡೆ ಹೋಗ್ತಿದ್ದಾಗೆ ನಮಗೆ ನೆಕ್ಸ್ಟ್ ಸಿಗೋ ಕಾಲೇಜು MVIT. ಸೊ MVIT ಕಾಲೇಜು ಅದು ಅಷ್ಟೇ ಆಲ್ರೆಡಿ 130 ಎಕರೆ. ಈ ಎಲ್ಲಾ ಕಾಲೇಜುಗಳಿಗಿಂತ ಹೈಯೆಸ್ಟ್ ಜಾಗ ಇರೋ ಕಾಲೇಜ್ ಯಾವ್ದಾದ್ರು ಇದೆ ಅಂದ್ರೆ ಸರ್ MVIT ಕಾಲೇಜ್. ಅದು ಓಲ್ಡ್ ಕಾಲೇಜು, 1980s ಅಲ್ಲೇ ಸ್ಟಾರ್ಟ್ ಆಗಿರೋ ಕಾಲೇಜು. ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡ್ತಾ ಇದೆ. ಸೊ ಒಂದು ಯೂನಿವರ್ಸಿಟಿ ಫೀಲ್ ಬರುತ್ತೆ. ಬಟ್ ಆದ್ರೆ ಅವ್ರು VTU ಆಟೋನಮಸ್ ಆಗಿಲ್ಲ. ಸೊ VTU ಅಫಿಲಿಯೇಟೆಡ್ ಕಾಲೇಜು. ಸೊ ಯೂನಿವರ್ಸಿಟಿ ಫೀಲ್ ಬರ್ಬೋದಷ್ಟೇ, ಅದು VTU ಅಫಿಲಿಯೇಟೆಡ್ ಕಾಲೇಜ್. ತುಂಬಾ ದೊಡ್ಡ ಕಾಲೇಜು. ಅಲ್ಲಿ ಡೆಂಟಲ್ ಕಾಲೇಜು ತುಂಬಾ ಬೇರೆ ಬೇರೆ ಬ್ರಾಂಚಸ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಅವರು ಒಂದು ರೆಪ್ಯುಟೇಷನ್ ನ ಬಿಲ್ಡ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ನಾವು ಮುಂದೆ ಟುವರ್ಡ್ಸ್ ಈ ಕಡೆ ಚಿಕ್ಕಬಳ್ಳಾಪುರ ಕಡೆ ಹೋಗ್ತೀವಿ ಅಂದ ತಕ್ಷಣ ನೆಕ್ಸ್ಟ್ MVITಗೆ ನಿಯರೆಸ್ಟ್ ಆಗಿ ವೆಂಕಟೇಶ್ವರ ಕಾಲೇಜ್ ಇದೆ. ಸೊ ವೆಂಕಟೇಶ್ವರ ಕಾಲೇಜು ಸೊ ಆಲ್ರೆಡಿ ನಾನು ತುಂಬಾ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಇದು ಪೊಲಿಟಿಷಿಯನ್ V ಮುನಿಯಪ್ಪ ಅವ್ರದ್ದು ಮಾಜಿ ಮಿನಿಸ್ಟರು. ಸೊ ಅವ್ರ ಕಾಲೇಜು. ಸೊ ಇದು ಅಷ್ಟೇ ಒಂದು ಒಳ್ಳೆ ರೆಪ್ಯುಟೇಷನ್, ಆಟೋನಮಸ್ ಆಗಿದೆ ರೀಸೆಂಟ್ ಆಗಿ ಲಾಸ್ಟ್ 2 years ಇಂದ. ಸೊ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡು ಸೊ ಒಂದು ಕಾಂಪಿಟೇಟಿವ್ ಆಗಿ ಅವರು ಇಷ್ಟೆಲ್ಲ ಕಾಲೇಜ್ ಈ ಝೋನ್ ಅಲ್ಲಿ ಯಲಹಂಕ ಝೋನ್ ಅಲ್ಲಿ ನೀವೇನಾದ್ರೂ ಕಾಂಪಿಟೇಟಿವ್ ಆಗಿಲ್ಲ ಅಂದ್ರೆ ಕಾಲೇಜ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಅಡ್ಮಿಷನ್ ಫುಲ್ ಡ್ರಾಪ್ ಆಗ್ಬಿಡುತ್ತೆ. ಸೊ ತುಂಬಾ ಯೂನಿವರ್ಸಿಟೀಸ್ ಜೊತೆ ಕಮಿಟ್ ಮಾಡ್ತಿದ್ದಾರೆ. ಯಾವುದೇ ಕಾಲೇಜ್ ಆದ್ರೂ ಇನ್ನೂ ಉಳ್ಕೊಂಡಿದೆ ಅಂದ್ರೆ ಏನಾದ್ರೂ ಸ್ವಲ್ಪ ಅವ್ರ ಕೆಪಾಸಿಟಿ ಇದ್ರೇನೆ, ಸ್ವಲ್ಪ ಸ್ಟ್ರೆಂತ್ ಇದ್ರೇನೆ, ಅವರಲ್ಲಿ ಕ್ವಾಲಿಟಿ ಇದ್ರೇನೆ ಉಳ್ಕೊಳ್ಳೋದಕ್ಕಾಗೋದು. ಸೊ ವೆಂಕಟೇಶ್ವರನು ಸಸ್ಟೈನ್ ಆಗ್ತಿದೆ. ಸೊ ಒಳ್ಳೆ ಅಡ್ಮಿಷನ್ಸ್ ಇದೆ. IT ರಿಲೇಟೆಡ್ ಬ್ರಾಂಚಸ್ಗೆ ಡಿಮ್ಯಾಂಡ್ ಇದೆ. ಸೊ ಇದು ವೆಂಕಟೇಶ್ವರ ಕಾಲೇಜು. ಸೊ ಓಕೆ, ನೆಕ್ಸ್ಟ್ ಮುಂದೆ ಬಂದಾಗ ಸಾದಹಳ್ಳಿ ಗೇಟ್ ಅಲ್ಲಿ ನಿಮಗೆ 2 ಕಾಲೇಜಸ್ ಬರುತ್ತೆ. ಒಂದು MS ಇಂಜಿನಿಯರಿಂಗ್ ಕಾಲೇಜು ಮತ್ತೆ ರೇವಣ ಸಿದ್ದೇಶ್ವರ ಇಂಜಿನಿಯರಿಂಗ್ ಕಾಲೇಜು. ಚಿಕ್ಕನಹಳ್ಳಿ ಹತ್ರ ರೇವಣ ಸಿದ್ದೇಶ್ವರ ಬರುತ್ತೆ. ಸ್ವಲ್ಪ ನವರತ್ನ ಅಗ್ರಹಾರದಲ್ಲಿ ನಿಮ್ಗೆ MS ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಸೊ MS ಇಂಜಿನಿಯರಿಂಗ್ ಕಾಲೇಜು ಅದು ಇನ್ನೂ ಏನಕ್ಕೆ ಫೇಮಸ್ ಆಗಿಲ್ಲ ಅನ್ನೋದೇ ಮೇ ಬಿ ತುಂಬಾ
ಒಂಥರ ಯಾರಿಗೂ ಗೊತ್ತಾಗದಂತ ಆನ್ಸರು. ಸೊ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ. ಕಾಲೇಜ್ ಕ್ಯಾಂಪಸ್ಗೆ ಹೋದ್ರೆ ತುಂಬಾ ಚೆನ್ನಾಗಿದೆ. ಗ್ರೀನರಿ ಇದೆ, ಇಂಟೀರಿಯರ್ ಇದೆ. ಮೇ ಬಿ ಪ್ಲೇಸ್ಮೆಂಟ್ಸ್ ಕಡೆ ಅವ್ರು ಇನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ, ಸ್ವಲ್ಪ ಫೋಕಸ್ಡ್ ಇಂಡಸ್ಟ್ರೀಸ್ನೆಲ್ಲ ತುಂಬಾ ಜಾಸ್ತಿ ಕರೆಸಿದ್ರೆ ಖಂಡಿತ ಆಪರ್ಚುನಿಟೀಸ್ ಅಂತೂ ಜಾಸ್ತಿ ಇದೆ ಈ ಕಾಲೇಜ್ಗೆ. ಸೊ ತುಂಬಾ ಚೆನ್ನಾಗಿದೆ ಬಿಲ್ಡಿಂಗು. ಅದು ಒಂದು ಒಳ್ಳೆ ಒಂದು ಗ್ರೀನರಿ ಕ್ಯಾಂಪಸ್ ತುಂಬಾ ಚೆನ್ನಾಗಿದೆ. ಸೊ ರೇವಣ ಸಿದ್ದೇಶ್ವರನು ಅಷ್ಟೇ, ಇದು ಅಷ್ಟೇ, ಏನು ನ್ಯೂ ಕಾಲೇಜಸ್ ಅಂತೂ ಅಲ್ಲ. ಮಿನಿಮಮ್ 20 ಇಯರ್ಸ್ ಆಗಿರುವಂತ ಕಾಲೇಜಸ್. ಸೊ ಅವು ಇನ್ನೂ ಸಸ್ಟೈನ್ ಆಗಕ್ಕೆ ಟ್ರೈ ಮಾಡ್ತಿದ್ದಾವೆ. ಸೊ ಕ್ವಾಲಿಟಿ ಸ್ವಲ್ಪ ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಐ ಥಿಂಕ್ ಈ ಕಾಲೇಜಸ್ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಟುವರ್ಡ್ಸ್ ನಾವು ಚಿಕ್ಕಬಳ್ಳಾಪುರ ಕಡೆ ಹೋಗ್ತಾ ಇದ್ದಾಗ ಇನ್ನೆಲ್ಲೂ ನಮಗೆ ಕಾಲೇಜಸ್ ಸಿಗೋದಿಲ್ಲ. ಡೈರೆಕ್ಟ್ ಆಗಿ ದೇವನಹಳ್ಳಿಗೆ ರೀಚ್ ಆದ್ರೆ ಸೊ ಆಕಾಶ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಆಕಾಶ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಪ್ಪಾ ವಿಶೇಷ ಅಂದ್ರೆ, ಸೊ ಇವರು ಮೆಡಿಕಲ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಜೊತೆಗೆ ಅವ್ರದ್ದು ಸ್ಕೂಲ್ಸ್ ಎಲ್ಲ ದೇವನಹಳ್ಳಿಯಲ್ಲಿ ಫೇಮಸ್ ಸ್ಕೂಲ್ಸ್ ಎಲ್ಲ ಇದೆ. ಲಾಸ್ಟ್ 2 ಇಯರ್ಸ್ ಆಯ್ತು. ಈಗ ನೀವೇನಾದ್ರೂ ಈ ವರ್ಷ ಜಾಯ್ನ್ ಆಗ್ತೀವಿ ಅಂದ್ರೆ 3ನೇ ಬ್ಯಾಚ್ ಆಗ್ತೀವಿ. ಸೊ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರು ಏನ್ ತೊಂದರೆ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಇವ್ರದೇ ಆದ ಒಂದು ಪ್ರಾಪರ್ ಮ್ಯಾನೇಜ್ಮೆಂಟ್ ಇದೆ. ಸೊ ಮೇ ಬಿ ಇನ್ ದ ಫ್ಯೂಚರ್ ಇದು ಒಂದು ಒಳ್ಳೆ ರೆಪ್ಯುಟೇಷನ್ ಕಾಲೇಜ್ ಆಗೋಕೆ ಎಲ್ಲಾ ಸಾಧ್ಯತೆ ಇದೆ. ಸೊ ಇವರು ಪ್ಲೇಸ್ಮೆಂಟ್ ಕಡೆ ಏನಾದ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆ ಕಾಂಪಿಟೇಟಿವ್ ಇಂಜಿನಿಯರಿಂಗ್ ಕಾಲೇಜ್ ಆಗೋದಕ್ಕೆ ಎಲ್ಲಾ ಲಕ್ಷಣ ಈ ಕಾಲೇಜಲ್ಲಿದೆ. ಸೊ ಇಲ್ಲ ಬೇಡ ನಮ್ಗೆ ದೇವನಹಳ್ಳಿ ಬೇಡ ಅಂದ್ರೆ ದೇವನಹಳ್ಳಿ ಸ್ವಲ್ಪ ಒಳಗಡೆ ಹೋದ್ರೆ ನಿಮಗೆ ಈ ಕಾಲೇಜ್ ಇದೆ. ಕೇಂಬ್ರಿಡ್ಜ್ ಅವರು ಹೊಸದಾಗಿ ನೇಮ್ ಚೇಂಜ್ ಮಾಡ್ಕೊಂಡು ನಾರ್ತ್ ಕ್ಯಾಂಪಸ್ ಅಂತ ಹೇಳಿ ಮಾಡಿದ್ದಾರೆ. ಮೇನ್ ಕ್ಯಾಂಪಸ್ ಬಂದು ಅವ್ರಿಗೆ KPM ಅಲ್ಲಿ ಇದೆ. ಇಲ್ಲೊಂದು ನಾರ್ತ್ ಕ್ಯಾಂಪಸ್ ಅಲ್ಲಿ ಒಂದು ಮಾಡಿದ್ದಾರೆ. ಬೇರೆ ನೇಮ್ ಅಲ್ಲಿ ಮುಂಚೆ ರನ್ ಆಗ್ತಾ ಇತ್ತು. ಸೊ ಕೇಂಬ್ರಿಡ್ಜ್ ಅವರು ಅದನ್ನ ಅಕ್ವೈರ್ ಮಾಡ್ಕೊಂಡು ಅದನ್ನ ನಾರ್ತ್ ಕ್ಯಾಂಪಸ್ ಅಂತ ಮಾಡಿದ್ದಾರೆ. ಸೊ ಅಲ್ಲೇನಾದ್ರೂ ಅವ್ರಿಗೆ ಅಡ್ಮಿಷನ್ಸ್ ಜಾಸ್ತಿ ಆದ್ರೆ ಇಲ್ಲಿ ಪುಷ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಕೊಟ್ಟಾಗೆ. ಸೊ ಇದು ಒಂದು ರೆಪ್ಯುಟೇಷನ್ ಬಿಲ್ಡ್ ಮಾಡ್ತಾ ಇದೆ. ಸೊ ಏನೇ ಕಾಲೇಜ್ ಇನ್ನೂ ಯಾಕೆ ಎಸ್ಟಾಬ್ಲಿಷ್ ಆಗಿಲ್ಲ, ಫೇಮಸ್ ಆಗಿಲ್ಲ ನೀವು ಕೇಳಿಲ್ಲ ಅಂದ್ರೆ ಮೇನ್ ರೀಸನ್ ಪ್ಲೇಸ್ಮೆಂಟ್ಸ್. ಸೊ ಯಾವುದೇ ಕಾಲೇಜು ಪ್ಲೇಸ್ಮೆಂಟ್ಸ್ ನ ಹೈಪ್ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಅಡ್ಮಿಷನ್ಸ್ ಅಂತೂ ಖಂಡಿತ ಆಗುತ್ತೆ. ಸೊ ಪ್ಲೇಸ್ಮೆಂಟ್ ಬಂದಾಗ ಫೇಮಸ್ ಆಗೋದು. ನೆಕ್ಸ್ಟ್ ನಾವು ಕೇಂಬ್ರಿಡ್ಜ್ ಇಂದ ಮುಂದೆ ಹೋದ್ರೆ ನಿಮ್ಗೆ DC ಆಫೀಸ್ ಬರುತ್ತೆ. ಅಲ್ಲಿ DC ಆಫೀಸ್ ಹತ್ರ 2 ಯೂನಿವರ್ಸಿಟೀಸ್ ಇದೆ. ಒಂದು ಅಮಿಟಿ ಯೂನಿವರ್ಸಿಟಿ ಮತ್ತೆ ಗೀತಮ್ ಯೂನಿವರ್ಸಿಟಿ ಅಂತ. ಸೊ 2 ಪ್ರೈವೇಟ್ ಯೂನಿವರ್ಸಿಟೀಸ್. ಸೊ ಅವು ಎಸ್ಟಾಬ್ಲಿಷ್ ಆಗ್ತಾ ಬರ್ತಾ ಇದೆ. ಅಮಿಟಿ ರೀಸೆಂಟ್ ಆಗಿದೆ. ಸೊ ಗೀತಮ್ ಯೂನಿವರ್ಸಿಟಿ ಸ್ವಲ್ಪ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟಿ ಈ ಝೋನ್ ಅಲ್ಲಿ. ಸೊ ನೆಕ್ಸ್ಟ್ ನಾವು ಟುವರ್ಡ್ಸ್ ಮತ್ತೆ ಚಿಕ್ಕಬಳ್ಳಾಪುರ ಕಡೆ ರೀಚ್ ಆಗ್ತಾ ಇದ್ದಾಗೆ ನಮಗೆ ಆವತಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ನಂದಿ ಕ್ರಾಸ್ ಅಲ್ಲಿ ನಿಮ್ಗೆ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ. ಸೊ ಇದು ಆಟೋನಮಸ್ ಕಾಲೇಜು. ಇವರು ಅಷ್ಟೇ ಸ್ವಲ್ಪ ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಸೊ ಇವರು SC/ST ಕಾಂಪಿಟೇಟಿವ್ ಆಗಿ ಬಿಲ್ಡ್ ಮಾಡ್ತಿರೋ ಕಾಲೇಜು. ಸೊ ಇವರು ಒಂದು ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಪ್ಲೇಸ್ಮೆಂಟೇ ಮೇನ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜು ಫೇಮಸ್ ಆಗೋದ್ರಲ್ಲಿ ಯಾವುದೇ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಪ್ಲೇಸ್ಮೆಂಟ್ ಚೆನ್ನಾಗಿ ಕೊಟ್ಟರೆ ಮಾತ್ರ ನಿಮಗೆ ಆ ಕಾಲೇಜಸ್ ಇಂಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಚಿಕ್ಕಬಳ್ಳಾಪುರ ರೀಚ್ ಆದ್ರೆ ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಸೊ ನಮ್ಮ SSCET ಸ್ವಾಮೀಜಿ ಅವ್ರ ಕಾಲೇಜ್ ಇದೆ. ಸೊ ಇದು ಓಲ್ಡೆಸ್ಟ್ ಕಾಲೇಜು. ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡ್ಕೊಂಡಿದೆ. ಒಂದು ಒಳ್ಳೆ ಗ್ರೀನರಿ ಕ್ಯಾಂಪಸ್ ಇದೆ. ಸೊ ಒಂದು ನಿಮ್ಗೆ ಟ್ರಾಫಿಕ್ ಜಂಜಾಟ ಬೇಡ ಅಂದ್ರೆ ಇದು ಒಂದು ಒಳ್ಳೆ ಕಾಲೇಜು. ಸೊ ನಿಮ್ಗೆ ಚಿಕ್ಕಬಳ್ಳಾಪುರದ ಹತ್ರ ಇನ್ನೊಂದು 1 more ಕಾಲೇಜ್ ಅಂದ್ರೆ VTU ಮುದ್ದೇನಹಳ್ಳಿ. ಸೊ ಮುಂಚೆ PG ಕೋರ್ಸಸ್ ಮಾತ್ರ ರನ್ ಮಾಡ್ತಾ ಇದ್ರು. ಸೊ ಈಗ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕಡಿಮೆ ಖರ್ಚಲ್ಲಿ ನೀವು ಒಂದು ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಇದು ಒಂದು ಒಳ್ಳೆ ಆಪ್ಷನ್. ಸೊ ನಿಮ್ಗೆ ಫೈನಲ್ ಆಗಿ ಏನಪ್ಪಾ ಕನ್ಕ್ಲೂಡ್ ಮಾಡ್ಬೋದು ಅಂದ್ರೆ, ನೀವೇನಾದ್ರೂ ಹೆಬ್ಬಾಳದಿಂದ ಚಿಕ್ಕಬಳ್ಳಾಪುರ ಝೋನ್ ಅಲ್ಲಿ ಸೊ ತುಂಬಾ ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಸೊ ನಿಮ್ಗೆ ನೀವೇನಾದ್ರೂ ಏರಿಯಾಗಳಲ್ಲಿ ಲೊಕೇಟ್ ಆಗಿದ್ರೆ ಸೊ ನಮ್ಗೆ ದೂರ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ನಮ್ಗೆ ಈ ತರ ಕಾಲೇಜಸ್ ಇದೆ ಅಂದ್ರೆ ನಿಮ್ಗೆ ಇವೆಲ್ಲ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡ್ಬೋದು. ಸೊ ನೀವು ಬೇರೆ ಕಡೆಯಿಂದ ಬಂದ್ರು ಕೆಲವು ಹಾಸ್ಟೆಲ್ ಕಡಿಮೆ ಕಾಸ್ಟ್ ಅಲ್ಲಿ ಕಂಪೇರ್ ಟು ದ ಬೆಂಗಳೂರು, ಕಡಿಮೆ ಕಾಸ್ಟ್ ಅಲ್ಲಿ ಸ್ವಲ್ಪ ಹಾಸ್ಟೆಲ್ ಎಲ್ಲ ನಿಮ್ಗೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಮೇಜರ್ ನೀವು ಯಾವುದೇ ಕಾಲೇಜಿಗೆ ಜಾಯ್ನ್ ಆಗಕ್ಕೆ ಮುಂಚೆ ಪ್ಲೇಸ್ಮೆಂಟ್ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಪ್ಲೇಸ್ಮೆಂಟ್ ಒಂದೇ ನಿಮಗೆ ಇಂಜಿನಿಯರಿಂಗ್ ಅಲ್ಲಿ ಸಕ್ಸಸ್ ರೈಟ್ ಮಾಡ್ಬೋದು. ಕೆಲವು ಕಾಲೇಜುಗಳಲ್ಲಿ ನಿಮ್ಮ ಸರೌಂಡಿಂಗು ಮ್ಯಾಟರ್ ಆಗುತ್ತೆ. ಸೊ ಒಂದು ತುಂಬಾ ಟಾಪ್ ಕಾಲೇಜಸ್ ಆದಾಗ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸರ್ಕಲ್, ಆ ಕ್ಯಾಂಪಸ್ ಎನ್ವಿರಾನ್ಮೆಂಟ್ ನಿಮ್ಮನ್ನ ಚೇಂಜ್ ಮಾಡುತ್ತೆ. ಸೊ ಅದ್ರ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಸೊ ಇಂಜಿನಿಯರಿಂಗ್ ಮಾಡೋ ಒಂದು 5 to 10% ಮಾತ್ರ ಆ ಅವಕಾಶ ಸಿಗುತ್ತೆ. ರಿಯಾಲಿಟಿಯಲ್ಲಿ 90% ನಾವೇ ನಮ್ಮನ್ನ ಲೈಫ್ನ ಸೆಟ್ಲ್ ಮಾಡ್ಕೊಬೇಕು. ಸೊ ಟಾಪ್ ಕಾಲೇಜಸ್ ಎಲ್ಲರಿಗೂ ಎಲ್ಲಿ ಸಿಗುತ್ತೆ, ಯಾರಿಗೂ ಸಿಗೋದಿಲ್ಲ. ಸೊ ಇರೋ ಕಾಲೇಜಲ್ಲೇ ನಾವು ಟಾಪ್ ಆಗೋದಕ್ಕೆ ಟ್ರೈ ಮಾಡಬೇಕು. ನಾವು ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಜೀವನನ ನಮ್ದು ಏನು ಗುರಿ ಇರುತ್ತೋ ಅದ್ರ ಕಡೆ ಟಾರ್ಗೆಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಯಾವುದೇ ಕಾಲೇಜು ಕೀಳಲ್ಲ, ಯಾವುದೇ ಕಾಲೇಜು ಮೇಲಲ್ಲ. ಎಲ್ಲಾ ಕಾಲೇಜಲ್ಲೂ ಎಲ್ಲಾ ರೀತಿ ಫೆಸಿಲಿಟಿ ಇರುತ್ತೆ. ನಾವು ಯಾವ ತರ ಅದನ್ನ ಉಪಯೋಗಿಸ್ಕೊಂತೀವಿ ಅನ್ನೋದು ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಐ ಥಿಂಕ್ ಈ ಮಾಹಿತಿ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಂತೀನಿ. ಸೊ ಇನ್ಯಾವುದಾದ್ರೂ ಕಾಲೇಜ್ ಮಿಸ್ ಮಾಡಿದ್ರೆ ಸೊ ಖಂಡಿತ ಮೆನ್ಷನ್ ಮಾಡಿ. ಸೊ ಇನ್ನೂ ಏನಾದ್ರೂ ಮಾಹಿತಿ ಮಿಸ್ ಮಾಡಿದ್ರೆ ಖಂಡಿತ ತಿಳಿಸಿ. ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ತಿಳಿದಿದ್ರೆ ಖಂಡಿತ ತಿಳಿಸಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.